ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗಾಯ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತೈತೆ. ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಇವಾಗ ಸ್ನಾನ ಮಾಡ್ಕೊಂಡು ನಾನು ಬೆಳಗ್ಗೆಯಿಂದ ಆರಾಮಾಗಿ ಮನೆಗೆ ಕೂತಿದ್ದೆ. ಕರ್ಸಿ ಫೈನಲಿ ಬಂದ್ಬಿಟ್ಟ. ಗಾಡಿ ನೋಡ್ರಿ ಹೆಂಗೈತಿ. ಫಸ್ಟು ಈ ಕಡೆ ಫ್ರಂಟು, ಆಮೇಲೆ ಈ ಕಡೆ ಮತ್ತು ಬ್ಯಾಕ್ ಸೈಡ್ ಗಾಡಿ ನೋಡ್ಕೊಂಡ್ರಲ್ಲ ಹೆಂಗೈತೆ ಅಂತ. ಗಾಯ್ಸ್ ನನಗೆ ಇದ್ರ ಗಾಡಿ ಬಗ್ಗೆ ಎಲ್ಲ ಅಷ್ಟು ನಾನೇ ಮೆಕ್ಯಾನಿಕಲ್ ಓದಿಲ್ಲ, ಹಂಗಾಗ್ಬಿಟ್ಟು ನಂಗೆ ಅಷ್ಟೆಲ್ಲ ಗೊತ್ತಿಲ್ಲ. ಸ್ವಲ್ಪ ತಿಳಿದ ಮಟ್ಟಿಗೆ ಹೇಳ್ತೀನಿ ನೋಡ್ರಿ. ಇದು ಕೀ ಆನ್ ಮಾಡಿದ ತಕ್ಷಣ ಇದು ಲೈಟ್ ಆನ್ ಆಗುತ್ತೆ. ಆಮೇಲೆ ಇದ್ರಾಗೆ ಲೋ ಬೀಮ್ ಐ ಬೀಮ್ ಎಲ್ಲ ಇದರಲ್ಲೇ ಐತೆ. ಲೋ ಬೀಮ್ ಬಂದ್ಬಿಟ್ಟಿದ್ದು, ಐ ಬೀಮ್ ಬಂದ್ಬಿಟ್ಟಿದ್ದು ಅಲ್ವಾ. ಹೇಳಿ ಮಗ ನಿಂಗೆ ಅಂತ ಹೇಳಿದ್ರೆ ಇದು ಬಂದುಬಿಟ್ಟು ನೋಡ್ರಿ LED ಇಂಡಿಕೇಟರು. ಮತ್ತು ಹೊಸ ಗಾಡಿ ನಂದು 50 ರೂಪಾಯಿ ಹಾಕಿರೋ ಹೊಸದೇ ಬರೋದು. ಮಗ ಹೊಸ ಗಾಡಿ ಮಗ ಬೇಜಾರಾಗ್ತಾನೆ. ಇಲ್ಲಿ ನೋಡ್ರಿ ಈ ಥರ ಕೀ ಸ್ಟಾರ್ಟ್ ಆಗೈತ ತಕ್ಷಣ ಎಲ್ಲ ನೈಟ್ ತೋರಿಸ್ಬೇಕಾ? ಇಲ್ಲ ಅದು ಕಾಣಿಸ್ತದೆ ಹೊಸ ಗಾಡಿ ಅಲ್ವಾ, ಅದಕ್ಕೆ ಇದು ಹೊಸ ಮಾಡಲ್ನಲ್ಲಿ ಮಾತ್ರ ಅಂತ. ಇದು ಏನೋ ಡಿಸ್ಪ್ಲೇ ಮತ್ತು ಬ್ಲೂಟೂತ್ ಕನೆಕ್ಟ್ ಐತೆ. ಏನೈತೆ? ಮ್ಯಾಪ್ ಎಲ್ಲ ಐತಂತೆ. ತೋರ್ಸ್ ಮಗ ಇದ್ರ ಫ್ಯೂಚರ್ಸು. ಇರೋ ನೋಡ್ರಿ, ಇಲ್ಲಿ ಸ್ವಿಚ್ಗಳವೆ. ಈ ಸ್ವಿಚ್ಚಲ್ಲಿ ಕಂಟ್ರೋಲ್ ಮಾಡೋದು. ಇದು ಬಂದುಬಿಟ್ಟು 4 ಇಂಡಿಕೇಟರು, ಹಜಾರ್ಡ್ ಲೈಟ್ ಅಂತಾರಂತೆ. ಆಮೇಲೆ ಪಾಸಿಂಗು ಇದರಲ್ಲೆಲ್ಲ. ಮತ್ತು ಇನ್ನೊಂದು ಏನಂದರೆ ಇದರಲ್ಲಿ ಪೂರ್ತಿ ಇದಿಲ್ಲ ಅಲ್ವ, ಹಿಂಗೆ ಹಿಡ್ಕೊಂಡೇ ಇರ್ಬೇಕು ನೋಡ್ರಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದು ಮಾತ್ರ ಆನ್ ಆಗೋದು. ಏನು ಪಾಸಿಂಗ್ ಲೈಟ್ ಹೊಡಿಯೋ, ಪಾಸಿಂಗ್ ಲೈಟ್ ಹೊಡೋದ್ರೆ ಮಾತ್ರ ನೋಡ್ರಿ ಇದು ಆನ್ ಆಗೋದು. ಇನ್ನೊಂದು ಸಲ ಹೊಡಿ. ಅಷ್ಟೇ. ಆಮೇಲೆ ಲೈಟಿಂದ ಆಯಿತು. ನಾನು ನಿಮ್ಗೆ ಒಂದು ಸಲ ನೈಟ್ ತೋರಿಸ್ತೀನಿ ಹೋಗ್ಬೇಕಾರೆ. ಆಮೇಲೆ ನೋಡ್ಕೊಂಡ್ರೆ RPM ಸಾಕ್ಬಿಡು. ಸೌಂಡ್ ಕೇಳಿಸು. ಸಾಕ್ಬಿಡು ಗಾಯ್ಸ್, ಇಷ್ಟೈತೆ. ನನಗೆ ಇನ್ನೊಂದು ಇದು ಆಫ್ ಸ್ವಿಚ್ಚು, ಆನ್ ಸ್ವಿಚ್ಚು. ಇದು ಬಂದುಬಿಟ್ಟು ಸ್ಟಾರ್ಟ್ ಮಾಡೋದು. ಇದು ಬಂದುಬಿಟ್ಟು ಎಸ್ಲೇಟ್ರು, ಮಿರರು. ಬಟ್ ಟೋಟಲಾಗಿ ಹೇಳ್ಬೇಕಂದ್ರೆ ಗಾಡಿ ಮಾತ್ರ ಸಗದಾಗೈತೆ ಗಾಯ್ಸ್. ನೆನ್ನೆ ನೈಟು ಓಡಿಸ್ಕೊಂಬಂದೆ. ಆರನ್ನು ಸೈಡ್ ಲೈಟು ಹಿಂಗೆ ಆಫ್ ಮಾಡೋದು. ಮತ್ತು ABS ಐತೆ. ಇದ್ರಾಗೆ ಸ್ಪೀಡ್ ಮೋಡ್ ಬೇರೆ ಐತೆ. ತೋರ್ಸ್ ಮಗ ಏನದು? ಸೂಪರ್ ಮೋಡು. ನಾವು ಇದರಲ್ಲಿ ಜೋರಾಗಿ ಹೇಳು. ಹೇಳೋ ಜೋರಾಗಿ. ಬರಲಿ ವಾಯ್ಸು. ಇದು ಮೋಟರ್ ಸೈಕಲ್ ಇನ್ಫೋ ಕೊಡುತ್ತೆ. ಇದರಲ್ಲಿ ನಾವು ಶಿಫ್ಟ್ ಮಾಡ್ಕೋಬೋದು ABS ಇಂದ ಸೂಪರ್ ಮೋಟೋಗೆ. ABS ಅಲ್ಲಿ 2 ನೋಡ್ರಿ. ಏನಂದರೆ ನಾವಿವಾಗ ಯಾವುದು ರೋಡು ಸೂಪರ್ ಮೋಡು ಅಲ್ಲ, ಬರೀ ರೋಡಲ್ಲಿ ABS ಮಾತ್ರ. ಅಂದರೆ ಇದು ಯೂಸ್ ಮಾಡುತ್ತೆ, ಅದು ಯೂಸ್ ಮಾಡುತ್ತೆ. ಎರಡು ಅಟ್ ಎ ಟೈಮ್ ಇದು ಮಾಡ್ತವೆ. ಇದು ಬಂದುಬಿಟ್ಟು ಮೋಟೋದಲ್ಲಿ ಒಂದು ಮಾತ್ರ. ಸೂಪರ್ ಮೋಟೋದಲ್ಲಿ ಬಂದುಬಿಟ್ಟು ಬರೀ ಏನು ಹಿಂದ್ಗಡೆ ಚಕ್ರ ಏನು ಅದು ABS ಏನು ಯೂಸ್ ಆಗೋಲ್ಲ, ಮುಂದ್ಗಡೆ ಚಕ್ರ ಮಾತ್ರ. ಮತ್ತಿನ್ನೇನೈತೆ ಮಗ? ನೋಡ್ರಿ ಇಲ್ಲೈತೆ, ಕಾಣಿಸ್ತೈತೆ ನೋಡ್ರಿ. ಹೋಗ್ಲಿ, ಬೇರೆ ಮೊಬೈಲಾಗಿ ಮಾಡ್ತಾಯಿದ್ದೀನಿ. ತೋರ್ಸ ಇನ್ನೊಂದು ಹಾಕು. ಸೂಪರ್ ಮೋಟೋ. ಇದು ಸೂಪರ್ ಮೋಟೋ. ಇದು ರೋಡು. ಇಲ್ಲ ನಿಮಗೆ ಗೊತ್ತಾಗ್ತದೆ ನೋಡ್ರಿ. ಇದು ರೋಡಲ್ಲಿರೋದು. ಇದು 2 ಆನ್ ಆಗುತ್ತೆ. ಸೂಪರ್ ಮೋಟೋ ಮಾಡು. ಸೂಪರ್ ಮೋಟೋದಲ್ಲಿ ಈ ಥರ. ಅಂದರೆ ಹಿಂದ್ಗಡೆ ಏನು ಇದು ABS ವರ್ಕ್ ಆಗಲ್ಲ ಅಷ್ಟೇ. ಬ್ಲೂಟೂತ್ ಕನೆಕ್ಟು ಹೆಂಗೆ ಕನೆಕ್ಟ್ ಮಾಡ್ಕೊಳೋದು ತೋರಿಸು. ಬೈಕ್ ಇನ್ಫೋ, ಪೆಟ್ರೋಲ್ ಟ್ಯಾಂಕು, ಕೂಲೆಂಟ್ ಟೆಂಪ್ರೇಚರು, ಫ್ಯೂಯಲ್ ರೇಂಜು, ಬ್ಯಾಟ್ರಿ, ಓಡೋಮೀಟ್ರು. ಇಲ್ಲಿ ಸರ್ವಿಸ್ ಏನಾದರೂ ಬಂದರೆ ನೆಕ್ಸ್ಟ್ ಎಷ್ಟು ಕಿಲೋಮೀಟರ್ ಸರ್ವಿಸ್ ಐತೆ ಅಂತ ಇಲ್ಲಿ ತೋರಿಸುತ್ತೆ. ಸರ್ವಿಸಿಂದ ಎಲ್ಲ ತೋರಿಸ್ತೈತಂತೆ. ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡ್ಕೋಬೋದಾ ಮಗ? ಬ್ಲೂಟೂತ್ ಎಲ್ಲ ಕನೆಕ್ಟ್ ಮಾಡ್ಕೋಬೋದು. ಮತ್ತಿನ್ನೇನೈತಾ ಫ್ಯೂಚರ್ಸ್ ಹೇಳು. ಟ್ರಿಪ್ 1 ಟ್ರಿಪ್ 2 ಅಂತ 2 ಇದಿರುತ್ತೆ ಟ್ರಿಪ್ಸು. ನಾವು ಇದರಲ್ಲಿ ಸೆಟ್ ಮಾಡ್ಕೋಬೋದು.
ನೈಟಿಂದ ನಿನ್ನೆ ಗಾಡಿ ಸರ್ವಿಸ್ ಆದ್ಮೇಲಿಂದ 121 ಕಿಲೋಮೀಟರ್ ಹೊಡೆದಿದ್ದೀನಿ. ಒಂಚೂರು ಜೋರಾಗಿ ಹೇಳು, ವಾಯ್ಸ್ ಇಲ್ವಾ? ತಿಂತೀಯ ಮನೆಗೆ? ಗಾಯ್ಸ್ ತಿಂತಾನೆ, ಚೆನ್ನಾಗಿ ತಿಂತಾನೆ, ಆದ್ರೆ ವಾಯ್ಸ್ ಇಲ್ಲ. ಹೇಳು ಒಂಚೂರು, ತಿಂತೀಯಲ್ಲ ಹೇಳು ಒಂಚೂರು, ಬಾಯಿ ಬಿಟ್ಟು ಹೇಳು. ಇದು ನ್ಯಾವಿಗೇಷನ್ನು, ಇದ್ರಲ್ಲಿ ನಾವು ಮ್ಯಾಪ್ಸ್ ಆನ್ ಮಾಡ್ಕೋಬೋದು ಮೊಬೈಲಿಂದ ಕನೆಕ್ಟ್ ಮಾಡ್ಕೊಂಡು. ಇದು ಆನ್ ಮಾಡ್ಕೊಂಡು ಆನ್ ಮಾಡ್ಕೊಂಡು ಎಲ್ಲ ಬೇಡ, ಇಲ್ಲಿ ಏನು ನಾವೇನು ವರದಿ ಒಪ್ಪಿಸ್ತಾ ಇಲ್ಲ ಅವ್ರಿಗೆ. ಆಡಿಯೋ ಇದ್ರಲ್ಲಿ ನಾವು ಸಾಂಗ್ಸ್ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೋದು. ಗಾಯ್ಸ್ ಇಷ್ಟೇ, ನನಗೆ ಅದೆಲ್ಲ ಹೇಳ್ಕೊಂಡು ಕುತ್ಕೊಳಕ್ಕೆ ಇಷ್ಟ ಇಲ್ಲ. ಗಾಡಿ ಹೆಂಗೈತೆ, ಗಾಡಿ ತಾಂಬೋದ ಅಷ್ಟೇ ನನಗೆ ಬೇಕಾಗಿರೋದು ಮೇಯ್ನಾಗಿ. ಕೀ ಆಫ್ ಮಾಡು. ಏನಂದರೆ ಮಗ, ಇದಿಷ್ಟು ಪ್ರೈಸ್ ಎಷ್ಟಾಯಿತು? ಆನ್ ರೋಡು ಏನು ರೋಡು 268. ಬೆಂಗಳೂರು ಆನ್ ರೋಡ್ ಬಂದ್ಬಿಟ್ಟು ಎಲ್ಲಿ 8ನೇ ಮೈಲಿಲ್ಲ, 8ನೇ ಮೈಲಿ ಎಲ್ಲಾದ್ರೂ ಆಗಲಿ 260. ಅಲ್ಲ ಅವ್ನು ತಾಂಡಿದ್ದು 260 ಎಷ್ಟು, 260 68 268, ಅಲ್ಲಿ 2,68,000. ನೀವು EMI ಮೇಲೆ ತಗೊಳ್ಳೋದಾದ್ರೆ ಎಷ್ಟು ಪರ್ ಮಂತ್? ಈಗ ನೀನು ಎಷ್ಟು ವರ್ಷ ತಗೊಂಡಿರೋದು? 4 years. 4 ವರ್ಷಕ್ಕೆ ಇವಾಗ ಅವನಿಗೆ ಎಷ್ಟು 7,000 ಗೊತ್ತಾಯ್ತಾ? 7,000 ರೂಪಾಯಿ ಕಟ್ಟಬೇಕು ಇದಕ್ಕೆ ಗಾಡಿಗೆ. ಆಮೇಲೆ 4 ವರ್ಷ ಆದಾದ್ಮೇಲೆ ಇವನ್ ಗಾಡಿ ಆಗೋದು. ಅಲ್ಲಿವರೆಗೂ ಇವನ್ ಗಾಡಿ ಆಗಲ್ಲ ಅದು. ಯಾಕಂದ್ರೆ EMI ಮೇಲೆ ಇರ್ತೈತಲ್ವಾ, ಹಂಗಾಗಿ ಅಷ್ಟೇ. ಇನ್ನೊಂದು 2 ತಿಂಗಳು ನೀವು ಸಾವುಕಾರಪ್ಪ ಕ್ಲಿಯರ್ ಮಾಡ್ತೀರಾ, ನಾವು ಬಡವ್ರ ಮಂದಿ ಏನಿಲ್ಲ ಗಾಯ್ಸ್. ನಾವು ಒಂದು ದಿವಸ ತಾಳುವ ಅಂದರೆ ಏನಿಲ್ಲ, ತಾಂಬೋದು. ಯಾಕೆ ತಾಣಕ್ಕಾಗಲ್ಲ? ಇವೆಲ್ಲ ಗಾಡಿಗಳೆಲ್ಲ ತಾಂಬೋದು. ಏನು ಮಚ್ಚ, ಯಾರು ಬೇಕಾದ್ರೆ ತಾಂಬೋದು. ಬಟ್ ಇನ್ನೊಂದು ಹೇಳಿರ್ತೀನಿ, ಆರಾಮಾಗಿ ಓಡಿಸ್ರಿ. ಈ ಹೆಂಗೆ ಅಂದರೆ ಈ ಬಿಸಿ ರೋಗ್ತ ಅಂತಕ್ಕಂಥದ್ದು ಒಂದು ಇರುತ್ತೆ. ಅದೆಲ್ಲ ಈಗ ಅವನಿಗೆ ಹೆಂಗೆ ಇದು ಗೊತ್ತಾ, ಈಗ ಅವನಿಗೆ ಹೆಂಗೆ ಅಂದರೆ ಅಯ್ಯೋ ನಂಗೆ ಹೋಗ್ಬೇಕು ಹಂಗೆಲ್ಲ ಇರ್ತದೆ. ನಂದಾಲೆ ತಣ್ಣಗಾಗೋಗೈತೆ, ನಮ್ಮ ಬಿಸಿ ರೋಗ್ತ ತಣ್ಣಗಾಗೋಗೈತೆ. ಬಟ್ ಆದರೆ ಹುಷಾರು, ತುಂಬ ವೆಹಿಕಲ್ಗಳು ಭಾಳ ಹುಷಾರಾಗಿರ್ಬೇಕು. ಒಂದು ಸೈಡಿಗೆ ಎಳಿಬೇಕು ಅಂದರೆ ಗಾಡಿ ನೋಡಿಬೇಕು, ಮಿರರ್ ನೋಡಬೇಕು, ಒಂದು ಸೈಡಿಗೆ ಎಳಿಬೇಕಾರೆ ಇವೆಲ್ಲ ಇರ್ತವೆ. ಬಟ್ ಆದರೆ ಈಗ ಯೂತ್ಸ್ ಎಲ್ಲ ಇರ್ತಿರಲ್ಲ, ಒಂದು ಸ್ವಲ್ಪ ನೋಡ್ಕೊಂಡು ಗಾಡಿ ಹೊಡೀರಪ್ಪ. ಒಬ್ಬೊಬ್ರು ಹೊಡಿತಾರೆ, ನಿಜವಾಗ್ಲೂ ಭಯ ಆಗ್ತೈತೆ. ಬಟ್ ಆದರೆ ನಿಮ್ಮ ಬಿಸಿ ರೋಗ್ತಾ ಹಂಗೆ ಆಡಿಸ್ತೈತೆ ಅಷ್ಟೇ. ಆಮೇಲೆ ತಣ್ಣಗಾದ್ಮೇಲೆ ನಿಮಗೆ ಗೊತ್ತಾಗ್ತೈತೆ. ಓಕೆ, ಸೈಡಿಗೆ ಬರ. ನೋಡ್ರಿ ಎಷ್ಟು, 19.3 ಒಂದು ನಿಮಿಷ ಗಾಯ್ಸ್. ಇದು ಸಿಂಗಲ್ ಸಿಲಿಂಡರು, 19.3 ಟಾರ್ಕು ಮತ್ತು 8. ನನಗೆಲ್ಲ ಕರೆಕ್ಟ್ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಓಪನ್, ಇದು ಏನು ಚೈನ್ ಪ್ಯಾಕೆಟಲ್ಲೇ, ಅಂದರೆ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ. ಮತ್ತು ಇದರ ಒಂದೇ ಶಾಕ್ ಅಬ್ಸರ್ ಇರೋದು, 2 ಕೊಟ್ಟಿಲ್ಲ. ಮತ್ತೆ ಬಂದ್ಬಿಟ್ಟು ಇದೆಲ್ಲ LED. ಇದು LED ಅಲ್ವಾ ಮಗ? ಇದು LED, ಇದು LED. ಗಾಯ್ಸ್ ಏನಂದ್ರೆ ನಮ್ಮದು ಒಂಥರ ಕಾಮಿಡಿ ಪ್ರೋಗ್ರಾಮ್ ಇದ್ದಂಗೆ ಇದು ಒಂಥರ. ಬಟ್ ಆದರೆ ನಾವೊಂದು ರಿವ್ಯೂ ಮಾಡ್ತಾಯಿದ್ದೀವಿ ಅಂತ ಅಷ್ಟೇ. ಈಗ ಸ್ವಲ್ಪ ಜನ ರಿವ್ಯೂ ನೋಡೋಕ್ಕೆ ಬಂದಿರ್ತಾರೆ. ನಮಗೆಲ್ಲ ಬರೀ ಬಂದುಬಿಟ್ಟು ಇನ್ಫಾರ್ಮೇಷನ್, ಅದ್ರ ಗಾಡಿ ಇನ್ಫಾರ್ಮೇಷನ್ ಎಲ್ಲ ಕೊಟ್ಬಿಟ್ಟು ಓಕೆ ನನಗೆ ಇಷ್ಟ ಆಗಲ್ಲ ಎಸ್ಪೆಷಲಿ. ಯಾಕಂದ್ರೆ ನಾನೊಬ್ಬ ಒಬ್ಬ ಕಂಟೆಂಟ್ ಕ್ರಿಯೇಟರು. ಅಂದರೆ ನಿಮಗೆ ಬಂದರೆ ನಾನು ವೀಡಿಯೋಸ್ ನೋಡ್ಬೇಕಾದ್ರೆ ಬೇಜಾರಾಗಬಾರ್ದು. ಆಮೇಲೆ ಒಂದು ಸ್ವಲ್ಪ ಏನಾದ್ರು ತಿಳ್ಕೊಬೇಕು, ಆ ಥರ ನಾನು ಇನ್ಫಾರ್ಮೇಷನ್ ಕೊಡೋದು. ಅದು ಬಿಟ್ಬಿಟ್ಟು ಬರೀ ಈಗ ಗಾಡಿ ರಿವ್ಯೂ ಮಾಡೋಕ್ಕೆ ಬಂದೆ, ನಾನು ಗಾಡಿ ರಿವ್ಯೂ ಬಗ್ಗೆ ಹೇಳಿದೆ, ಓದೆ, ಅದು ಏನು ಉಪಯೋಗನೇ ಇಲ್ಲ ಅಲ್ವಾ? ಕರೆಕ್ಟ್ ತಾನೇ? ಅಷ್ಟೇ. ಆಮೇಲೆ ಹಿಂಗೆ ಈಗ ನೋಡ್ರಿ, ಹಿಂಗೆ ಗಾಡಿ ಎಲ್ಲ ಕಾಣ್ತೈತೆ, ಸಗದಾಗೈತೆ. ಮತ್ತು ಇದು ಕೂಲೆಂಟ್ ಆಯಿಲ್ ತಾನೇ? ಕೂಲೆಂಟ್ ಆಯಿಲ್ ಅಲ್ಲ, ಅದು ಪ್ರೆಷರ್ ಕೂಲೆಂಟ್ ಆಯಿಲ್ ಎಲ್ಲ ಐತೆ. ಅದೇ ಮತ್ತೆ ಇಲ್ಲೇ ಎಲ್ಲ ಐತೆ ಕೂಲೆಂಟ್ ಆಯಿಲ್. ಅದೇ ಕಣೋ, ಇಲ್ಲೇ ಎಲ್ಲ ಐತೆ. ಅದು ರೇಡಿಯೇಟರ್, ಅದು ರೇಡಿಯೇಟ್ರದಂತೆ. ಮತ್ತು 2 ಡಿಸ್ಕೆ ಅನ್ಕೊಂತೀನಿ. ಮುಂದೆನೋ ಡಿಸ್ಕೆ, ಹಿಂದೆನೋ ಡಿಸ್ಕೆ. ಬಟ್ ಹುಷಾರಾಗಿ ಓಡಿಸ್ರಪ್ಪ, ಹುಷಾರಾಗೋ. ಮತ್ತು ಇನ್ನೊಂದು ಏನಂದರೆ ಇದ್ರ ಫ್ಯೂಚರು ಬಂದ್ಬಿಟ್ಟು ಇದು ಏನೋ ಜಾರ್ಸೋದು ಏನು ಮಾಡಲ್ಲ ಅಲ್ವಾ? ಸ್ಕಿಡ್ ಎಲ್ಲ ಆಗಲ್ಲ. ABS ಅಂದರೆ ಅದೇ ಅಂತೆ. ಮತ್ತು ಆಮೇಲೆ ಇದು LED-ನಾ? ಎಲ್ಲ LED ಲೈಟ್, LED. ಗಾಯ್ಸ್ ಫೈನಲ್ಲಿ ಈ ಥರ ಗಾಡಿ ಕಾಣ್ತೈತೆ ಅಷ್ಟೇ, ಇನ್ನೇನಿಲ್ಲ. ಮೇಲ್ಗಡೆ ಎಷ್ಟು, ನೀನು ಎಷ್ಟು ಇಟ್ಟಿದ್ಯಾ? ನಾನೊಂದು 5.4 ಏನೋ ಇದ್ದೀನಿ. ಹಾಂ, ಬಿದ್ದ. ಹಾಂ ನೋಡ್ರಿ, ಈಗ ಹಿಂಗೆ ಗಾಡಿ ಕಾಣ್ತದೆ ನೋಡ್ರಪ್ಪ. ಹಿಂಗೆ ಈ ಥರ ಲುಕ್ಕಾಗಿ ಗಾಡಿ ಕಾಣ್ತದೆ. ಮೈಲೇಜ್ ಎಷ್ಟು ಕೊಡುತ್ತೆ ಮಗ? 30 ಮೈಲೇಜ್ ಬಂದ್ಬಿಟ್ಟು 30.
ಒಂದು 30-35 ಹೇಳ್ತಾರೆ ಅವರು ಶೋರೂಮಲ್ಲಿ. 35 ಹೇಳ್ತಾರೆ. ಒಂದು 30 ಒಂದು 80 ಓಡಿದ್ರೆ ಅಷ್ಟು ಬರ್ತೈತೆ. ಒಂದು 80 ಆ ಸಮಥಿಂಗಲ್ಲಿ ಓಡಿದ್ರೆ ಒಂದು 33-35 ಎಲ್ಲ ಇಲ್ಲ. ಹಾಂ 30ನೇ 80 ಇಲ್ಲ ಓಡೋದ್ರು. ಜಾಸ್ತಿ ಇಲ್ಲಿ ಓಡೋರು ಇನ್ನೂ ಕಮ್ಮಿ. ಓಡಿದ್ರೆ ಜಾಸ್ತಿ ಆಗುತ್ತೆ, ಹಾಂ ಬಟ್ ಜಾಸ್ತಿ ಇದು ಇನ್ಕ್ರೀಸ್ ಆಗಲ್ಲ, ಸ್ವಲ್ಪನೇ. ಹಾಂ ಏನೋ ಗೊತ್ತಿಲ್ಲ ನಮಗೆ ಇದೆಲ್ಲ. ಮುಂದೆ ಏನಾದರೂ ನಾನು ಒಬ್ಬ ದೊಡ್ಡ ಯೂಟ್ಯೂಬರ್ ಆದರೆ ಅವಾಗ ಎಲ್ಲ ನೀಟಾಗಿ ತಿಳ್ಕೊಂಬಿಟ್ಟು ಅದ್ರ ಬಗ್ಗೆ ಹೇಳ್ತೀನಿ. ನಂಗೆ ಈ ಥರದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಏನು ಒಂದು ಗಾಡಿ ಐತೆ, ನಾನು ಅದು ರಿವ್ಯೂ ಮಾಡ್ತಾಯಿದ್ದೀನಿ. ಅಂದರೆ ಚೆನ್ನಾಗೈತೆ, ಹಿಂಗೆ ಕಂಫರ್ಟಬಲ್ ಹೆಂಗೈತೆ ಏನು ಎತ್ತ ಅಂತ ಹೇಳ್ಬಿಟ್ಟು ತೋರಿಸ್ಕೊಡೋಕ್ಕಷ್ಟೇ. ಬಟ್ ಇನ್ನೊಂದು ಏನಂದರೆ ಬೇಜಾರು, ಇದು ಬಂದುಬಿಟ್ಟು ಸೀಟು ಮೆತ್ತಗೆಲ್ಲ ಇಲ್ಲ. ಅಂದರೆ ಏನನ್ನ ತಿಳ್ಕೊ ಬೇಡ. ಏ ನಿಜ ಗುರು, ನೀನು ನಂಬ್ತೇ ಬಿಡ್ತೀಯೋ. ನಿನ್ನೆ ನೈಟ್ ನಂಗೆ ಒಂದು ಸ್ವಲ್ಪ ಫೀಲ್ ಆಯಿತು. ಅಂದರೆ ಇನ್ನೊಂದು ಹೆಂಗೆ ಗೊತ್ತಾ, ನಾನು ಜರ್ನಿ ಮಾಡಿ ಲಾಂಗು ಭಾಳ ದಿವಸ ಆಯಿತು. ಹಂಗಾಗ್ಬಿಟ್ಟು ನನಗೆ ಒಂದು ಸ್ವಲ್ಪ ಮೈಕೈ ನೋವು ಬಂತು. ಬಟ್ ಆದರೂ ಅದು ಹಂಗೆ ಅಂತ ಹೇಳ್ತವನೆ, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಹಾಂ ಅದೇನೋ ಗೊತ್ತಿಲ್ಲ. ಮತ್ತು ಹಿಂದ್ಗಡೆ ಸೀಟ್ ಇದು ತೆಗಿಬೋದಾ? ಹಾಂ ಇದು ತೆಗಿಬೋದಂತೆ. ಇಲ್ಲಿ ಕೀ ಬಂದ್ಬಿಟ್ಟು ಇಲ್ಲ ಐತೆ, ಆ ಕೀ ತೆಗಿಬೋದು. ಮತ್ತು ಇನ್ನೇನೋ ಇನ್ಫಾರ್ಮೇಷನ್ ಬೇಕಾ? ಇನ್ನೇನೋ ಇನ್ಫಾರ್ಮೇಷನ್ ಹೇಳ್ಬೇಕಾ ಮಗ? ಹಾಂ ಆಯ್ತು ಹೊಡೆದು ಎಲ್ಲ ತೋರ್ಸೋಕ್ಕೆ ನಾನು ಇವಾಗ ಕೋಬ್ರಾ ತಗೊಂಡು ಹೆಲ್ಮೆಟ್ ತಗೊಂಡು ಅವೆಲ್ಲ ಮಾಡಬೇಕಾಗತ್ತೆ. ಹೊಡೆದೆಲ್ಲ ತೋರ್ಸೋಕ್ಕಾಗಲ್ಲ. ಹಂಗೆ ಸುಮ್ಮನೆ ಏನು ಅಂದರೆ ಇನ್ನೊಂದು ಹೆಂಗೆ ಗೊತ್ತಾ, ಒಂದು 3 ಸರ್ವಿಸ್ ಆಗೋವರೆಗೂ ನಾವು ಬಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಗಾಡಿ ಹೊಡೆಯೋಕ್ಕಾಗಲ್ಲ. ಹಂಗಾಗ್ಬಿಟ್ಟು ನಾವೇನು ಜೋರಾಗೆಲ್ಲ ಹೊಡೆಯೋದು ಅವೆಲ್ಲ ಸೀನಿಲ್ಲ. ಆಮೇಲೆ ಮುಂದೆ ಒಂದು ದಿವಸ ಏನೋ ಕೋಬ್ರಾ ಯಾವುದು ಇದು ತಗೊಂಡ್ರೆ, ಕೋಬ್ರಾನೇ ತಾನೆ? ಹಾಂ ಗೋಪ್ರೋ ಕೋಬ್ರಾ ಅಲ್ಲ. ನಿಮಗೆ ಅವರು ಅಂದರೆ ಏನು ಕೋಬ್ರಾ ಅಂದ್ರೆ ಏನಂತ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಒಂದ್ಸತಿ ಲಾಸ್ಟಿಗೆ ಕೊಡಬೇಕು. ನಾ ಏನು ಗೊತ್ತಾ, ಅಲ್ಲ ಕಣೋ, ಗೊತ್ತಿಲ್ಲ ಅಂತಲ್ಲ. ಈಗ ಅದು ಎಲ್ಲರೂ ಕೋಬ್ರೋ ಅಂದರೆ ಕೋಬ್ರೋ ಅಂದರೆ ನಾವು ಗೋಬ್ರೋ ಅನ್ನೋದನ್ನ ಕೋಬ್ರೋ ಅನ್ಬೇಕು. ಆವಾಗ ಒಂದರ ಏನು ಹೇಳ್ತವನೆ ಅಂತ ಯೋಚನೆ ಮಾಡ್ತಾ ಇರ್ಬೇಕು ನೀವು. ಆಮೇಲೆ ಇದು ಹೇಳ್ತವನೆ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು. ಇಷ್ಟೇ ಫೈನಲಿ. ಇಷ್ಟು ತೋರಿಸಿದ್ದೀವಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಇದಾದಮೇಲೆ ನಾವಿಲ್ಲಿ ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಲಾಗ್ ಎಂಡ್ ಮಾಡೋದು ಇನ್ನೂ ಇವಾಗ ಮಧ್ಯಾಹ್ನ ಗಾಯ್ಸ್. ಇಲ್ಲಿ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಾನು ಹೋಗಿ ಇನ್ನೂ ಎಡಿಟ್ ಮಾಡಿ ಇನ್ನೂ ವೀಡಿಯೋ ಬಿಡಬೇಕು. ನಿನ್ನೆ ಹೊಸದ್ದು ಸರಿನಾ ಗಾಯ್ಸ್? ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫೋನ್ ಇಲ್ಲೈತೆ. ಇದು ಬಂದುಬಿಟ್ಟು ನಮ್ಮ ಹುಡುಗನ ಫೋನು, ಗಾಡಿ ಓನರ್ ಫೋನ್ ಕಳ್ಕೊಂಡು ಹೋಗಿತ್ತಲ್ಲ ಇವನೇ ನೋಡ್ರಿ. ಫೋನ್ ಕಳ್ಕೊಂಡು ಹೋದಾದ್ಮೇಲೆ ಅದೃಷ್ಟ ನೋಡ್ರಿ ಹೆಂಗೆ ತಿರ್ಗೈತಿ. ಗಾಡಿನೇ ಕೊಡಿಸ್ಬಿಟ್ಟವ್ರೆ ಮನೆಗೆ. ಗಾಡಿ ಆದರೆ ಕಳ್ಕೊಳ್ಳಲ್ವಲ್ಲ, ಅದಕ್ಕೆ ಗಾಯ್ಸ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಾಡಿ ಮಾತ್ರ ಹೊಡೆಯೋಕೆ ಮಾತ್ರ ಸಖತ್ತಾಗೈತೆ. ತಡೆಯೋ ಒಂದು ನಿಮಿಷ ಗಾಯ್ಸ್, ಗಾಡಿ ಹೊಡೆಯೋಕೆ ಮಾತ್ರ ಸಖತ್ತಾಗೈತೆ. ಏನೇ ಹೇಳ್ರಿ. ಮತ್ತೆ ಆದಷ್ಟು ಬಿಟ್ಟರೆ ಇನ್ನೇನು ಹೇಳ್ಬೋದು, ಅಷ್ಟೇ ಗಾಯ್ಸ್, ಇನ್ನೇನಿಲ್ಲ ಅದರಲ್ಲಿ. ಈಗ ರಿವ್ಯೂ ಮಾಡೋರೆಲ್ಲ ಅದು ಇದು ಅವೆಲ್ಲ ಹೇಳ್ಕೊಂಡ್ಕೂತಾರೆ. ನಮಗೆ ಅದೆಲ್ಲ ಬೇಕಾಗಿರಲ್ಲ. ಮೇಯ್ನ್ ಇನ್ಫಾರ್ಮೇಷನ್ ಏನು, ಗಾಡಿ ಹೆಂಗೈತೆ, ಗಾಡಿ ಕಂಫರ್ಟಬಲಾಗಿ ಐತಾ, ನಾವು ದುಡ್ಡು ಕೊಟ್ಟಿದ್ದು ಹೊರ್ತೆ. ಏನಂದರೆ EMI ಮೇಲೆಲ್ಲ ತಗೊಂಡ್ರೆ ನಿಮಗೆ ಒಂದು ಸ್ವಲ್ಪ ಜಾಸ್ತಿ ಅಲ್ವಾ ಮಗ? ಒಂಚೂರು ಏನಂದರೆ ಜಾಸ್ತಿ ಅಮೌಂಟೆಲ್ಲ ಆಗ್ತೈತೆ. ಏನಂದರೆ ಇವಾಗ ಅವನೇನಿಲ್ಲ ಅಂದರೆ ಸಮಥಿಂಗ್ ಈಗ ಒಂದು 60,000 ರೂಪಾಯಿ ಮ್ಯಾಕ್ಸಿಮಮ್. ಒಂದು 60,000 ಕಟ್ಟಲ್ಲ ನೀನು ಎಕ್ಸ್ಟ್ರಾ, ಇನ್ನೂ ಜಾಸ್ತಿ ಬೀಳುತ್ತಾ? ಒಂದು 80,000 ಜಾಸ್ತಿ ಬೀಳ್ತೈತೆ. ಈಗ ಒಂದು 4 ವರ್ಷ ಅಂದರೆ ಇವಾಗ ಗಾಡಿ ತಗೊಬೇಕು ಅಂತ ಆಸೆ ಇರ್ತೈತೆ, ಕೆಲ್ಸಕ್ಕೆ ಹೋಗ್ತಾ ಇರ್ತೀರ. ಆವಾಗ ಬಿಡು EMI ಮೇಲೆ ಕಟ್ಕೊಂಡು ಹೋಗೋಣ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಆಗ್ತೈತೆ ಗಾಯ್ಸ್. ಅದೆಲ್ಲ ನಿಮ್ಮಿಷ್ಟ, ಅದೆಲ್ಲ ನಮ್ಮಿಷ್ಟ. ಗಾಡಿ ಹೆಂಗೆ ತಗೊಳ್ಬೇಕು ಅದು ಇದು ಅಂತ. ಬಟ್ ಆದರೆ EMI ಮೇಲೆ ತಗೊಳೋರಿಗೆ ಒಂದು ಸ್ವಲ್ಪ ಒಂದು 80,000 ಏನೋ ಜಾಸ್ತಿ ಆಗ್ತೈತೆ. ಇಲ್ಲ ನಿಮಗೆ ನಮ್ಮ ಹತ್ರ ಕ್ಯಾಶ್ ಐತೆ, ನಾವು ಕ್ಯಾಶ್ ಕೊಡ್ತಾ ಅಂತೀವಿ ಅಂದರೆ ಒಂದು 80,000 ನಮಗೆ ಕಮ್ಮಿ ಆಗ್ತೈತೆ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೀಯಿಂದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ಸಿಗ್ತೀನಿ. ಇದರಲ್ಲೇ ಅಲ್ವಾ ಮಗ ಹೋಗೋದು ಬೆಂಗಳೂರಿಗೆ? ಇದರಲ್ಲೇ ಬೆಂಗಳೂರಿಗೆ ಹೋಗೋದು ನಾವು ಬೆಳಿಗ್ಗೆ. ಯಾಕೆ? ನಾಳೆ ಭಾನುವಾರ ಇಲ್ಲ. ನಾಳೆ ಭಾನುವಾರ ಅಲ್ವಾ? ಸೋಮವಾರ ಗಾಯ್ಸ್. ನಾಳೆ ಎಲ್ಲನೋ ಹೋಗೋಣ ಅಂದ್ಕೊಂಡು ಅವನು ಏನೋ ಎಕ್ಸಾಮ್ ಐತಂತೆ, ಆಗಲ್ಲ. ಇದೊಂದು ಎಕ್ಸಾಮ್ದೊಂದು ತಲೆನೋವು ಗಾಯ್ಸ್. ಇಷ್ಟೇ, ಬಾಯ್. ಸಮ್ ಇನ್ಫಾರ್ಮೇಷನ್ ಮಿಸ್ ಮಾಡಿದ್ದೀನಿ.
ಈ ಥರ ರೆಡಿ ಟು ರೇಸ್ ಅಂತ ಬಂದುಬಿಟ್ಟು 135 ಕಿಲೋಮೀಟ್ರ್ ಫಾಸ್ಟಾಗಿ ಹೋಗುತ್ತಂತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಪೆಟ್ರೋಲಿಂದ ಇಲ್ಲ ಇದು ನೋಡ್ರಿ, 230 ಕಿಲೋಮೀಟ್ರ್ ಹೋಗುತ್ತೆ. ಎಷ್ಟು 130 ಕೆಳಗಡೆ ಬರಬಾರ್ದಾ? 130 ಕೆಳಗಡೆ ಬರಬಾರ್ದಂತೆ ಇದು ಕಿಲೋಮೀಟ್ರದು. ಇದು ಮೊಬೈಲ್ ಬ್ಲೂಟೂತ್ ಕನೆಕ್ಟ್ ಆಗಿರೋದು, ಹೆಲ್ಮೆಟಿನ ಮತ್ತು ಬ್ಯಾಟ್ರಿ ಇದು 14 ಏನೋ ಆಗಬೇಕು ಸ್ಟಾರ್ಟ್ ಆಯ್ತು ತಕ್ಷಣ. ಇವಾಗ ಕಡಿಮೆ ಇರಬೇಕು. ಆಮೇಲೆ ಅಷ್ಟೇ, ಇನ್ನೇನಿಲ್ಲ. ಬಾಯ್.